ಇತ್ತೀಚಿನ ದಿನಗಳಲ್ಲಿ ಮದುವೆ ಅಂದ್ರೆ ಮೂಗು ಮುರಿಯೋ ಯುವತಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದ್ ಕಾಲದಲ್ಲಿ 18 ವರ್ಷ ತುಂಬುತ್ತಾ ಇದ್ದಂತೆ ಪೋಷಕರು ಒತ್ತಾಯ ಪೂರ್ವಕವಾಗಿ ಆದ್ರೂ ಮದುವೆ ಮಾಡಿ ತಮ್ಮ ಜವಾಬ್ದಾರಿಯನ್ನ ಮುಗಿಸಿಕೊಳ್ತಾ ಇದ್ರು. ಆದ್ರೀಗ ಕಾಲ ಬದಲಾಗಿದೆ. 18 ಇರ್ಲಿ 30 ವರ್ಷ ಆದ್ರೂ ಯುವತಿಯರು ತಮ್ಮ ಕರಿಯರ್, ಇಂಡಿಪೆಂಡೆನ್ಸ್ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಮದುವೆಯನ್ನ ಮುಂದೂಡ್ತಾ ಇದ್ದಾರೆ. ಇನ್ನೂ ಅನೇಕರು ಮದುವೆ ಅನ್ನೋ ಬಂಧದಿಂದ ನುಣುಚಿಕೊಳ್ತಾ ಇದ್ದಾರೆ. ಇಂತಹ ಬದಲಾವಣೆಯ ಹಿಂದಿರುವ ಅಸಲಿಯತ್ತಾದ್ರೂ ಏನು ಅನ್ನುವ ಕುತೂಹಲ ನಿಮ್ಮನ್ನ ಕಾಡ್ತಾ ಇರಬಹುದು. ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿದೆ ನೋಡಿ. ವಿಡಿಯೋ ನೋಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏರುತ್ತಿರುವ ಸಿಂಗಲ್ ಮಹಿಳೆಯರ ಸಂಖ್ಯೆ, ಅಂಕಿಅಂಶಗಳು ಹೇಳೋದೇನು? ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಪ್ರಕಾರ 30 ರಿಂದ 34 ವಯೋಮಾನದ ಮದುವೆಯಾಗದ ಮಹಿಳೆಯರ ಪ್ರಮಾಣ 2015-16ರಲ್ಲಿ 6.3%. 2019-29 ವೇಳೆಗೆ ಅದು 8.6ಕ್ಕೆ ಏರಿಕೆ ಕಂಡಿದೆ. ಗ್ರಾಮೀಣ ಪ್ರದೇಶಗಳಿಗಿಂತ ನಗರ ಪ್ರದೇಶಗಳಲ್ಲೇ ಈ ಪ್ರಮಾಣ ಹೆಚ್ಚು. ಇನ್ನು 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ 7.1 ಕೋಟಿ ಮಹಿಳೆಯರು ಮದುವೆಯಾಗಿರಲಿಲ್ಲ. ಈ ಸಂಖ್ಯೆ ಇದೀಗ ಅಂದಾಜು 10 ಕೋಟಿಯನ್ನ ದಾಟಿದೆ. ಇದಕ್ಕೆ ಕಾರಣ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಸಿಗ್ತಾ ಇರುವ ಅವಕಾಶಗಳ ಪರಿಣಾಮ ಎನ್ನಲಾಗ್ತಾ ಇದೆ. ಹೆಚ್ಚಾಗ್ತಾ ಇದೆಯಾ ವರದಕ್ಷಿಣೆ ಒತ್ತಡ? ಇತ್ತೀಚೆಗೆ ವರದಕ್ಷಿಣೆಯ ಕಿರುಕುಳ ಅನ್ನೋದು ಎಲ್ಲೆಡೆ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಇದೆಯಾದ್ರೂ ಕೂಡ ಇಂದಿಗೂ ಅನೇಕ ಕಡೆಗಳಲ್ಲಿ ವರದಕ್ಷಿಣೆ ಪಡೆದೇ ಮದುವೆಯಾಗ್ತಾ ಇದ್ದಾರೆ. ಒಂದ್ ವೇಳೆ ಮದುವೆ ಸಂದರ್ಭದಲ್ಲಿ ವರದಕ್ಷಿಣೆ ಪಡೆಯದೇ ಇದ್ರೂ ಕೂಡ ಮದುವೆ ನಂತರ ವರದಕ್ಷಿಣೆಗೆ ಬೇಡಿಕೆ ಇಟ್ಟು ಪೀಡಿಸಿರುವ ಅನೇಕ ಉದಾಹರಣೆಗಳು ನಮ್ಮ ಮುಂದಿವೆ. ಇದೇ ಕಾರಣಕ್ಕೆ ಅನೇಕ ಯುವತಿಯರು ಮದುವೆಯಿಂದ ದೂರವೇ ಉಳಿಯುವ ನಿರ್ಧಾರ ಮಾಡಿದ್ದಾರೆ. ಇದಷ್ಟೇ ಅಲ್ಲ, 10 ಲಕ್ಷದಿಂದ 50 ಲಕ್ಷದವರೆಗೆ ಖರ್ಚು ಮಾಡಿ ಗ್ರ್ಯಾಂಡ್ ಆಗಿ ಮದುವೆ ಮಾಡೋರು ನಮ್ಮ ನಡುವೆ ಇದ್ದಾರೆ. ಇದು ಕೂಡ ಮದುವೆ ಮೇಲಿನ ಆಸಕ್ತಿ ಕಡಿಮೆಯಾಗಲು ಪ್ರಮುಖ ಕಾರಣ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಮದುವೆ ಕಡ್ಡಾಯವಲ್ಲ. ಅಲ್ಲಿ ಲೇಟ್ ಮ್ಯಾರೇಜ್ ಅಥವಾ ನೋ ಮ್ಯಾರೇಜ್ ಅನ್ನುವ ಕಾನ್ಸೆಪ್ಟ್ ಹೊಸತೇನಲ್ಲ. ಲಿವ್ ಇನ್ ರಿಲೇಶನ್ಶಿಪ್ ಅಥವಾ ಒಂಟಿಯಾಗಿ ಬದುಕೋದು ಸಾಮಾನ್ಯವಾಗಿದೆ. ಸಿನಿಮಾ, ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಮೂಲಕ ಈ ಮನೋಭಾವಗಳು ನಮ್ಮ ಭಾರತೀಯ ಯುವತಿಯರ ಮನಸ್ಸಿನಲ್ಲೂ ಬೇರೂರಿದೆ. ಇದೀಗ ಮದುವೆಯ ವಿಚಾರದಲ್ಲಿ ಭಾರತವು ಅದೇ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಸಿನಿಮಾ ಸ್ಟಾರ್ಗಳೇ ರೋಲ್ ಮಾಡೆಲ್ಗಳು. ಬಾಲಿವುಡ್ ನಟಿಯರಾದ ತಬು, ಸುಷ್ಮಿತಾ ಸೇನ್ ಅವರಂತಹ ಸ್ಟಾರ್ ನಟಿಯರು ಕೂಡ ಇಂದಿನ ಸಿಂಗಲ್ ಮಹಿಳೆಯರಿಗೆ ರೋಲ್ ಮಾಡೆಲ್. ಮದುವೆಯ ಕುರಿತಾದ ಈ ನಟಿಯರ ಅಭಿಪ್ರಾಯಗಳು ಕೂಡ ಇಂದಿನ ಅನೇಕ ಯುವತಿಯರು ಸಿಂಗಲ್ ಲೈಫ್ ಆಯ್ಕೆ ಮಾಡಿಕೊಳ್ತಿದ್ದಾರೆ. ಸಿಂಗಲ್ಸ್ಗಿರುವ ಅತಿ ದೊಡ್ಡ ಸವಾಲುಗಳೇನು? ಸಿಂಗಲ್ ಲೈಫ್ ಇಸ್ ಗುಡ್, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯವಾಗಿರ್ಬೋದು ಅನ್ನುವ ಸಾಲು ಸಾಲು ಅನುಕೂಲಗಳಿದ್ರೂ ಕೂಡ ಇದರಿಂದ ಕೆಲವೊಂದು ಅನಾನುಕೂಲಗಳು ಇವೆ. ಕುಟುಂಬದ ಒತ್ತಡ ಒಂದೆಡೆಯಾದ್ರೆ ಅನೇಕ ನಗರಗಳಲ್ಲಿ ಮದುವೆಯಾಗದ ಸಿಂಗಲ್ ಮಹಿಳೆಯರಿಗೆ ಬಾಡಿಗೆಗೆ ಮನೆ ನೀಡಲು ಮಾಲೀಕರು ಹಿಂದೇಟು ಹಾಕ್ತಾ ಇದ್ದಾರೆ. ಉದ್ಯೋಗ ಸ್ಥಳಗಳಲ್ಲಿ ಸಿಂಗಲ್ ಮಹಿಳೆಯರಿಗೆ ಹೆಚ್ಚು ಕಮಿಟ್ಮೆಂಟ್ಸ್ ಇರಲ್ಲ ಅನ್ನುವ ತಪ್ಪು ಕಲ್ಪನೆಯೂ ಇದೆ. ನಮ್ಮ ನಂತರ ಮಗಳನ್ನ ಯಾರು ನೋಡ್ಕೊಳ್ತಾರೆ ಅನ್ನುವ ಚಿಂತೆ ಒಂದೆಡೆಯಾದ್ರೆ ಮಕ್ಕಳಿಗೆ ವಯಸ್ಸಾದಾಗ ಒಂಟಿತನ ಕಾಡಬಹುದು ಅಥವಾ ಅನಾರೋಗ್ಯ ಹಾಗೂ ತುರ್ತು ಸಂದರ್ಭಗಳಲ್ಲಿ ಜೊತೆಗೆ ನಿಲ್ಲಲು ಯಾರೂ ಇಲ್ಲದೆ ಇರಬಹುದು ಅನ್ನುವ ಕೊರಗು ಪ್ರತಿಯೊಬ್ಬ ಪೋಷಕರಲ್ಲೂ ಇರುತ್ತೆ. ಇನ್ನು ಮದುವೆಯಾಗ್ಲೇಬೇಕು ಅನ್ನೋ ಭಾವನಾತ್ಮಕ ಬೆದರಿಕೆಗಳು ಕೆಲವೊಂದ್ಸಲ ವರ್ಕ್ ಆಗುತ್ತೆಯಾದ್ರೂ ಈ ಎಲ್ಲ ಬೆದರಿಕೆಗಳಿಗೆ ಇಂದಿನ ಯುವತಿಯರು ಬಿಲ್ಕುಲ್ ಬಗ್ಗಲ್ಲ. ಯಾರೇನೇ ಹೇಳಿದ್ರೂ ಸಿಂಗಲ್ ಲೈಫ್ ಈಸ್ ಬೆಸ್ಟ್ ಅನ್ನೋ ಮನೋಭಾವವನ್ನ ಬದಲು ಮಾಡೋದು ಮಾತ್ರ ಪೋಷಕರಿಗಿರುವ ಅತಿ ದೊಡ್ಡ ಸವಾಲು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನ ಲೈಕ್, ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಸುದ್ದಿಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೆ ನಮಸ್ಕಾರ.